ಏನೋ ತಿಪ್ಪಿಚ್ಚಿ ಗಡ ಬಡ್ದಂಗ್ ನಿಂತಿದ್ಯಾ? ಅದಡಿಯ ಪುಟ್ಲಿಂಗ ಈಗ್ಲಾಗ್ಲೋ ಅನ್ನಂಗ ಅವನೇ. ಮಾಮ್ಸ್ ಏನಾಯ್ತು? ಏನ್ ಮಾಮ್ಸ್ ಇದೆಲ್ಲ ಕೇಬಲ್ ಕನೆಕ್ಷನ್ ಮೇಲೆ ಉದಯ ಟಿವಿ ಬರ್ತಾ ಇದೆಯಾ ನೋಡಿ. ಅರ್ರೆ ಅರ್ರೆ ಏನಿದು ಮೈಕ್ ಟೆಸ್ಟಿಂಗ್ 1 2 3 ಗ್ಯಾಸ್ ಕನೆಕ್ಷನ್ ಆಗಿದೆಯಲ್ಲ ಅದಕ್ಕೆ. ಓಹೋ ಆಕ್ಸಿಜನ್ ಸಿಕ್ಕಿಲ್ಲ ಅಂತ ಗ್ಯಾಸ್ ನ ಕನೆಕ್ಷನ್ ಮಾಡ್ಕೊಂಡ್ಬಿಟ್ರೆ. ECC ಗಾಡಿಲಿ ಪ್ರೊಸೆಷನ್ ಹೋಗೋ ಟೈಮ್. ಏಯ್ ತಮಾಷೆ ಮಾಡಕ್ಕೆ ಇದೊಂದು ಟೈಮಾ? ಅಲ್ಲ ಶಂಕರಾಚಾರ್ಯ ಬರ್ಸೋ ಟೈಮ್. ಇವರೇನೆ ಹಂಸಲೇಖನ ಕೋರಸ್ತಾರ ಅಪ್ಪ ಆಹಾ ಅಪ್ಪ ಆಹಾ ಅಂತವ್ರೆ. ಮಾಮ್ಸ್ ವಾಟ್ ಇಸ್ ದಿ ಪ್ರಾಬ್ಲಮ್? ಅದನ್ನ ಅವ್ರು ಹೇಗೆ ಹೇಳ್ತಾರೆ? ಯಾವ ಬಾಯಲ್ಲಿ ಹೇಳ್ತಾರೆ? ರೀ ಆ ದೇವ್ರು ಕೊಟ್ಟಿರೋದು ಒಂದೇ ಬಾಯಿ. ಆ ಒಂದೇ ಬಾಯಲ್ಲಿ ಬೊಗಳ್ರಿ, ಇಲ್ಲ ಅಂದ್ರೆ ನಮ್ಗೆ ಹೆಂಗ್ರಿ ಗೊತ್ತಾತೆ? ಅವ್ರು ಕೇಳಿದ್ರೆ ಏನ್ ಹೇಳ್ತಾರೆ? ನಾನು ಹೇಳ್ತೀರಪ್ಪ ಅಳಿಯದ್ರ, ನನಗೆ ಹಾರ್ಟ್ ಅಟ್ಯಾಕ್. ಚೆನ್ನಾಗೆ ಮಾತಾಡ್ತಾ ಇದ್ದೀರಾ. ನೀವಿಬ್ರು ನನ್ ಕೊನೆ ಆಸೆ ನೆರವೇರಿಸ್ಲಿ ಅಂತ ಜೀವ ಗಟ್ಟಿ ಹಿಡ್ಕೊಂಡು ಮಾತಾಡ್ತಾ ಇದ್ದೀರಪ್ಪ. ಆಯ್ತು, ನಿಮ್ ಕೊನೆ ಆಸೆ ಏನು ಅಂತ ಹೇಳಿ. ನಾನ್ ಬದುಕಿರ್ಲೇಬೇಕು ನಾ ಆಸೆ ನಿಮ್ಗಿದ್ರೆ ನನ್ನಿಬ್ರು ಹೆಣ್ಮಕ್ಳು ಕೂತ್ಕಾಗ ನೀವು ತಾಳಿ ಕಟ್ಟಿ ನನ್ ಮನೆಗೆ ಅಳಿಯಂದ್ರಾಗ ಬರ್ಬೇಕು ಅಲ್ವಾ? ಇವಾಗ ತಾನೇ ಸ್ಟೋರಿ ಶುರು ಆಗ್ತಾ ಇದೆ, ಅವಾಗ ಕ್ಲೈಮ್ಯಾಕ್ಸ್ ಬಗ್ಗೆ ಮಾತಾಡ್ತಾ ಇದ್ದೀರಾ. ಅಲ್ರಿ ಅಷ್ಟೊಂದು ಅರ್ಜೆಂಟ್ ಆಗಿ ಮದ್ವೆ ಆಗುವಂತಿರಲ್ಲ, ಇದೇನ್ ಲೋಟೋ ಲಾಟ್ರಿ ರಿಸಲ್ಟಾ? ಏನ್ ಮಾಡೋದಪ್ಪ, ನನ್ನ ಉಸಿರು ಈ ಸಿಲಿಂಡರ್ ಸಿಗಾಕಟ್ಟಿದೆ. ಹೆಚ್ಚು ಕಮ್ಮಿ ಆದ್ರೆ ಅಯ್ಯೋ ಪಾಪ, ಉಸಿರು ಬಂದಾಗ ಮುಂಚೆ ನಾವು ಸಹಾಯ ಮಾಡ್ಬೇಕು. ಹಂಗಾರೆ ನಾವು ತಾಳಿ ಕೊಟ್ಟೋದ್ರಿಂದ ಒಂದ್ ಜೀವ ಉಳಿಯತ್ತಂದ್ರೆ ಹೂ ಅಂದ್ಬಿಡ್ಲಾ? ಓಕೆ ನೋಡಿ, ಈಗ ಹಾಕಿಸ್ಕೊಬಿಟ್ಟಾನು ನೋಡಿ. ನಿಮ್ ಇಬ್ರು ಹೆಣ್ಮಕ್ಳನ್ನ ಮದುವೆ ಆಗೋದಕ್ಕೆ ನಾವು ತಯಾರಾಗಿದ್ದೀವಿ. ಹ್ಯಾಪಿನಾ? ಏನಮ್ಮ ಹಿಂಗ್ ಗಲಾಟೆ ಮಾಡ್ತಿದ್ಯಾ? ಬೇಗ ಅಪ್ಪ ಮಾತಾಡ್ಬೋಣ ಪ್ಲೀಸ್. ನೋಡ್ರಿ, ನನ್ ಕಂಡೀಷನ್ ಒಪ್ಕೊಂಡ್ರೆ ಇವತ್ತು ಫಸ್ಟ್ ನೈಟು, ಇಲ್ದೆ ಹೋದ್ರೆ ವೇಸ್ಟ್ ನೈಟು. ಅಯ್ಯೋ ಅದೇನ್ ಕಂಡೀಷನ್ ಬೇಗ ಹೇಳ್ಬಿಡಿ ಅಮ್ಮ. ಬನ್ನಿ. ಯಾ ಬನ್ನಿ. ನೋಡ್ರಿ, ಈ ಬೀರು ಒಳಗೆ ಯಾವತ್ ನೀವು 100 ಅಲ್ಲಲ್ಲ 1000 ನೋಟಿನ ಕಂತೆಗಳನ್ನ ಜೋಡಿಸ್ತಿರೋ ಅವತ್ ರಾತ್ರಿ ನಮ್ಮಿಬ್ರು ಫಸ್ಟ್ ನಡೆಯುತ್ತೆ. ಅಯ್ಯೋ ನಿನ್ನ ವಂಶ ನಿರ್ವಂಶ ಆಗುವಾಗ ನಾನು 100 ವರ್ಷ ಅಂತ ಹೊಡೆದ್ರು ಕೂಡ ನಿನ್ನ ಆಸೆ ನೆರವೇರಲ್ಲ. ಮತ್ತೆ ನೀವು ಮ್ಯೂಸಿಕ್ ಡೈರೆಕ್ಟರ್ ಆಗಿ ದುಡ್ಡೆಲ್ಲ ಏನ್ರಿ ಮಾಡ್ತಿದ್ದೀರಾ ನೀವು? ಅಯ್ಯೋ ಬರೋ ಡಾಲರ್ಸ್ ನ ಕೋಟಿಗೆ ಬೋಟಿಗೆ ಪ್ಯಾಕೆಟ್ಗೆ ಸರಿ ಹೋಗ್ಬಿಡ್ತೀನಿ. ಎಲ್ಲಿಂದ ಉಳ್ಸಕ್ ಹೋಗ್ಲಿ? ಡೋಂಟ್ ವೇಸ್ಟ್ ಮೈ ಟೈಮ್. ಬಿಡ್ರಿ. ಅಯ್ಯೋ ಬಾಗ್ಲ ಹಾಕೊಂಡು ನೇಣು ಹಾಕೊಂಡ್ಬಿಟ್ಟೆ ಕಣೆ, ಆಮೇಲೆ ಒಳಗಡೆ ಹಾಕ್ಬಿಡ್ತಾರೆ. ಇಲ್ಲ ತಡೀರಿ, ನಾನೇನ್ ಸಾಯಲ್ಲ, ಬರ್ತೀನಿ. ಬಾ ಮೋಸ್ಟ್ ನೈಟ್ ಹಾಕೊಂಡು ಸ್ವೀಟ್ ಆಗಿ ಬರ್ಬೋದು. ಅಬ್ಬಾ ಫಸ್ಟ್ ನೈಟ್ ನೆನ್ಸ್ಕೊಂಡ್ರೆ ಅನ್ನಿಸ್ತಾ ಇದೆ. ಬಂದ್ಬಿಟ್ರೆ ಶಿವಾಯ ನಮ ಅಂತ ಬಾವುಟ ಆರಿಸ್ಬಿಡೋಣ. ಏನೇ ಇದು ರುದ್ರು ಮಾರಮ್ಮಂತರ ಗೆಟಪ್ ಹಾಕೊಂಡ್ಬಿಟ್ಟಿಯಾ? ನನ್ನ ಚೂಸ್ ಸಾಯಿಸ್ಬಿಡ್ತೀಯಾ? ಮತ್ ಹೇಳಿ, ಬೀರು ಒಳಗಡೆ ದುಡ್ಡು ಇಡ್ತಿರೋ ಇಲ್ಲ ನಾನು ನಿಮ್ಮನ್ನ ಕೊಂದ್ಬಿಡ್ಲಾ? ಹೇಳ್ರಿ, ದುಡ್ಡು ಇಡ್ತಿರೋ ಇಲ್ವೋ? ಸಾಯಿಸ್ಬಿಡ್ವೆ. ದುಡ್ಡು ಇಡ್ತಿರೋ ಇಲ್ವೋ? ಅಯ್ಯೋ ನೀನ್ ಕಾಲ್ ಕಟ್ಕೊಂಡು ಬಿಟ್ಬಿಡೆ. ಮಾತಾಡ್ರಿ, ದುಡ್ಡು ಇಡ್ತಿರೋ ಇಲ್ವೋ? ಬಿಟ್ಬಿಡೆ ನನ್ನ. ಸ್ವಲ್ಪ ಏನಾದ್ರು ಯಾಮಾರಿದ್ರೆ ನನ್ನ ಕರುಳನ್ನ ಹಂಗೆ ಬಗದಾಕ್ಬಿಟ್ಟಿರೋಡು. ಆಮೇಲೆ ನಾನು ತಮಟೆ ಬರ್ಸ ಬೇರೆಯವ್ರನ್ನ ಕರಿಬೇಕಾಯ್ತು. ಇವನೇನ್ ಮಾಡ್ತಾರ ಇಲ್ಲಿ ಕೂತ್ಕೊಂಡು? ಫಸ್ಟ್ ನೈಟ್ ಲೇಟ್ ಆಯ್ತು ಬಂದ್ರಿ. ಮತ್ತೆ ಕರಿತಾವಳ? ನಾನು ಏನ್ ನಿನ್ ಪರಿಸ್ಥಿತಿ? ಅಯ್ಯೋ ಯಾಕೆ ಕೇಳ್ತೀರಾ ಬಾಸ್, ಹೊಟ್ಟೆ ಉರಿತಾ ಇದೆ. ಏನ್ ಗ್ಯಾಸ್ ಟ್ರಬಲ್? ಅಯ್ಯೋ ಅಲ್ಲ, ಅದು ಫ್ಲಾಶ್ ಬ್ಯಾಕ್. ಏನದು? ತಂದನ ಮೊದಲ ರಾತ್ರಿ ಬಾಗ್ಲು ಮುಚ್ಚಿ ಮಾವ ಬಂದನ್ನು, ತಂದ ಸೆಂಟನ್ನು. ನಮ್ಮ ರೇಂಜಿಗೆ ಸೆಂಟು ಖಾಲಿ ಆಗೋಗಿದೆ. ಹೇ ಯಾರ್ರಿ ನೀವೆಲ್ಲ ಇಲ್ಲೇನ್ರಿ ಮಾಡ್ತಾ ಇದ್ದೀರಾ? ನಾನೇ ರೀ ಇವ್ರನ್ನೆಲ್ಲ ಕರ್ಸಿದ್ದು. ಯಾಕೆ ನನ್ನ ಅರೆಸ್ಟ್ ಮಾಡಿ ಬೇಲ್ ಮೇಲೆ ಬಿಡಿಸಕ್ಕ? ನಾನು ಇನ್ನ ಕದ್ದಿಲ್ವೇ? ಅದಕ್ಕಲ್ಲ ರೀ. ಮತ್ತೆ ನೀ ಹಾಕೆ ನಾಡಿ. ನೋಡ್ರಿ, ಇವರು ಬಿಲ್ಡರ್ ರಾಜ್ ಕಪೂರ್ ಅಂತ, ಇವರು ಇನ್ಸ್ಪೆಕ್ಟರ್ ದಿಲೀಪ್ ಕುಮಾರ್ ಅಂತ, ಅವರು ಅಡ್ವೊಕೇಟ್ ದೇವಾನಂದ್ ಅಂತ. ಅಲ್ವೇ, ಈ ದೇವಾನಂದ್ ದಿಲೀಪ್ ಕುಮಾರ್ ರಾಜ್ ಕಪೂರ್ ನಿಕ್ಕೊಂಡು ನಾವೇ ನಾಳೆ ಹಿಂದಿ ಸಿನಿಮಾನ ತೆಗಿಬೇಕು. ಅಪ್ಪ ತುಂಬಾ ಅವಸರ ನಿಮ್ಗೆ, ಸ್ವಲ್ಪ ತಡ್ಕೊಳ್ರಿ. ತಡ್ಕೊಳಕ್ಕೆ ಆಗ್ತಾ ಇಲ್ವೇ? ಇವ್ರು 3 ಜನ ಜಲ್ದಿ ಕಳಿಸಿ, ನೀನ್ ಬೇಗ ಬಾ. ಮೇಡಮ್ ಹೇಳ್ದಂಗೆ ಕೇಳ್ಬೇಕು, ಇಲ್ಲ ಅಂದ್ರೆ ಒಳಗೆ ಹಾಕ್ತಾರೆ. ಸಾರಿ ಸರ್, ಸಾರಿ. ನೋಡ್ರಿ, ಈ ಊರಲ್ಲಿ ಬೇಕಾದಷ್ಟು ಕಡೆ ನೀವು ನರ್ಸಿಂಗ್ ಹೋಮ್ ಇಟ್ಟಿದ್ದೀರಲ್ಲ, ಅದನ್ನೆಲ್ಲ ಮಾರಿ ಆ ದುಡ್ಡನ್ನ ಈ ಬಿಲ್ಡರ್ ಕೊಟ್ರೆ
ಅವರು ನಮ್ಗೆ ಅಪೋಲೋ ಸೂಪರ್ ಹೈಟೆಕ್ ಹಾಸ್ಪಿಟಲ್ ಇದೆಯಲ್ಲ ಆ ತರದೇ ದೊಡ್ಡ 5 ಸ್ಟಾರ್ ಲೆವೆಲ್ ಹಾಸ್ಪಿಟಲ್ ನಮಗ್ ಕಟ್ಕೊಡ್ತಾರೆ. ಅದನ್ನೆಲ್ಲ ಅಗ್ರಿಮೆಂಟ್ ಮಾಡಿ ಕೊಡೋದಿಕ್ಕೆ ಇವ್ರು ನಮ್ಗೆ ಲೀಗಲ್ ಅಡ್ವೈಸರು. ಓಹೋ, ಸೂಪರ್ ಹೈಟೆಕ್ ಹಾಸ್ಪಿಟ್ಲು. ಇಲ್ಲೆಲ್ಲೋ ಬಂದು ತಗ್ಲಾಕೊಂಡಲ್ಲ. ಇರ್ಲಿ, ಎಕ್ಸ್ಕ್ಯೂಸ್ ಮಿ ಮೇಡಮ್, ಇವ್ರಿಬ್ರು ಗ್ಯಾಪ್ ಅಲ್ಲಿ 2 ಸ್ಟಾರ್ ಯಾಕೆ? ನೀವೇನಾದ್ರೂ ನನ್ ಕಂಡೀಷನ್ಗೆ ಒಪ್ತೆ ಫಸ್ಟ್ ನೈಟ್ ನೆಪ ಹೇಳಿ ಬಲವಂತವಾಗಿ ನನ್ನ ಮೇಲೆ ಬಲಾತ್ಕಾರ ಮಾಡಕ್ ನೋಡಿದ್ರೆ ಇವ್ರು ನಿಮ್ಮನ್ನ ಅರೆಸ್ಟ್ ಮಾಡಿ ಒಳಗ್ ಹಾಕ್ತಾರೆ ಅಷ್ಟೇ. ಈ ಕಂಡೀಷನ್ ಎಲ್ಲ ಮದುವೆ ಮುಂಚೆನೆ ಯಾಕೆ ಹೇಳಲಿಲ್ಲ? ನೀವು ಕಿಲಾಡಿನೇ. ಮದ್ವೆಗ್ ಮುಂಚೆ ಹೇಳಿದಿದ್ರೆ ನನ್ ಕುತ್ತಿಗೆ ತಾಳಿ ಕಟ್ಟಿದ್ರಾ? ನಮ್ ನಾರು ಬೇರೆ ನಾಣೆಗೂ ಒಪ್ಕೋತಿರ್ಲಿಲ್ಲ. ಅದಕ್ಕೆ ಮದ್ವೆ ಆದ್ಮೇಲೆ ಇವ್ರನ್ನ ಕರ್ಸಿರೋದು. ಬೇಗ ಅಗ್ರಿಮೆಂಟ್ಗೆ ಸೈನ್ ಮಾಡಿ. ಜೇಬಲ್ಲಿ 20 ರೂಪಾಯಿ ಇಲ್ಲ, 20 ಕೋಟಿ ರೂಪಾಯಿ ಅಗ್ರಿಮೆಂಟ್ ಸೈನ್ ಮಾಡ್ಬೇಕಂತೆ. ಏನ್ ಯೋಚನೆ ಮಾಡ್ತಿದ್ದೀರಾ ನೀವು? ಏನಿಲ್ಲ. ಎಕ್ಸ್ಕ್ಯೂಸ್ ಮಿ ಜೆಂಟ್ಲ್ಮನ್, ಸ್ವಲ್ಪ ಈ ಕಡೆ ಬರ್ತೀರಾ? ಬನ್ನಿ 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 ಬನ್ನಿ. ನೋಡಿ ಅಣ್ಣಂದಿರ, ನೀವು 3 ಜನ ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ನನ್ನ ಸಾವಿಗೆ ನೀವೇ ಕಾರಣ ಅಂತ ಬರ್ದಿಟ್ಬಿಟ್ಟು ನೇಣ್ ಹಾಕೊಂಡ್ಬಿಡ್ತೀನಿ. ನೋಡಿ, ಇವತ್ತು ಮಾಲೆಯ ಅಮಾವಾಸ್ಯೆ, ಅಗ್ರಿಮೆಂಟ್ ಮಾಡಬಾರ್ದು. 1 ವರ್ಷ ಬಿಟ್ಕೊಂಡು ಒಳ್ಳೆ ದಿನ ನೋಡ್ಕೊಂಡು ಆಮೇಲೆ ಅಗ್ರಿಮೆಂಟ್ ಸೈನ್ ಮಾಡೋಣ. ಹೌದಾ? ಆ ಒಳ್ಳೆ ದಿನ ಬಂದ ಮೇಲೆ ಇವ್ರ ಜೊತೆ ಅಗ್ರಿಮೆಂಟ್ ಆದ್ಮೇಲೆ ನಮ್ ಫಸ್ಟ್ ನೈಟ್. ಅಲ್ಲಿವರೆಗೂ ಗುಡ್ ನೈಟ್. ಹೋಗ್ರಿ. ಎಕ್ಸ್ಕ್ಯೂಸ್ ಮಿ. ಏನು ಏನು ಇದೆಲ್ಲ ವೇಸ್ಟ್ ಆಗ್ಬಿಡುತ್ತೆ ಕಣೆ. ಆ ಗ್ಯಾಪ್ ಅಲ್ಲಿ ಏನಾದ್ರು ಕೊಡೆ. ತಳ್ಬೇಡ ಕಣೆ, ಹೂವೆಲ್ಲ ಬಾಡೋಗುತ್ತೆ. ಮೈಸೂರು ಪಾಕ್ ಕಣೆ. ರಾತ್ರಿ ನಿದ್ದೆ ಬರಲ್ವೇ? ಪಾಪ ಪಾಡು ಸೀರಿಯಲ್ ಅಲ್ಲಿ ಮಾಡ್ದಾಗ ಬಡಿಸ್ಲು ಗುರು. ಹಾಳಾದವಳು. ಏನ್ ಹೆಣ್ಮಕ್ಳು ಹಣೆ ಬರ. ಎಲ್ಲಾ ಹೆಂಗಸರು ಫಸ್ಟ್ ನೈಟ್ ಅಲ್ಲಿ ಗಂಡ ಗಡ್ಡ ಅಂದ್ರೆ ಇವ್ರಿಬ್ರು ದುಡ್ಡು ದುಡ್ಡು ಅಂತಾರಲ್ಲ. ಸೈರನ್ ಬಿಡ್ತಾವನಲ್ಲ. ಎಲ್ಲ ಆಸ್ತಿ ಪಾಸ್ತಿ ಕಳ್ಕೊಂಡ ಅಳೋ ಗಂಡಸ್ರನ್ನ ನೋಡಿದೀನಿ, ಆದ್ರೆ ಇವನು ಅದಕ್ಕೆ ಕಳ್ತಾವನಲ್ಲ.